ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಬೆಳಕು ಲೋಕಕ್ಕೆ ಬಂದಿದ್ದರು ಮನುಜರ ಕೃತ್ಯಗಳು, ಬೆಳಕು ಲೋಕಕ್ಕೆ ಬಂದಿದ್ದರು ಮನುಜರ ಕೃತ್ಯಗಳು, ಕತ್ತಲೆಯನ್ನು ಸಹಿಸಲಾರದೆ ಬೆಳಕಿಗೆ ಬರುವುದಿಲ್ಲ, ಕತ್ತಲೆಯನ್ನು ಸಹಿಸಲಾರದೆ ಬೆಳಕಿಗೆ ಬರುವುದಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯ ನೀಡುತ್ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನು. ಇದುವೇ ಶುಭವಾರ್ತೆ, ಇದುವೇ ಶುಭವಾರ್ತೆ. ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ ವಚನ 13ರಿಂದ 15ರವರೆಗೆ ಓದಿಕೊಂಡು ಪ್ರಾರ್ಥಿಸೋಣ. ಆಗ ಆ ದ್ರಾಕ್ಷಿಯ ತೋಟದ ಧಣಿಯು, ನಾನೇನು ಮಾಡಲಿ? ನನ್ನ ಮುದ್ದು ಮಗನನ್ನು ಕಳುಹಿಸುತ್ತೇನೆ, ಒಂದು ವೇಳೆ ಅವನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡನು. ಆದರೆ ಕಳುಹಿಸಿದಾಗ ಆ ಒಕ್ಕಲಿಗರು ಅವನನ್ನು ಕಂಡು, ಇವನೇ ಬಾಧ್ಯಸ್ಥನು, ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯ ನಮ್ಮದಾಗಲಿ ಎಂದು ಒಬ್ಬರ ಸಂಗಡಲೊಬ್ಬರು ಮಾತಾಡಿಕೊಂಡು ಅವನನ್ನು ದ್ರಾಕ್ಷಿಯ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷಿಯ ತೋಟದ ದಣಿಯು ಅವರಿಗೆ ಏನು ಮಾಡುವನು? ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂತ ಆತ್ಮೀಯ ದೈವಜನರೇ, ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಪ್ರಿಯರೇ, ದೇವರ ಅತಿಶಯವಾದಂಥ ಕೃಪೆಯಿಂದ ದೇವರು ಮತ್ತೊಂದು ದಿನ ನಮ್ಮ ಜೀವಿತಕ್ಕೆ ಅನುಗ್ರಹಿಸಿಕೊಟ್ಟು ಸ್ತೋತ್ರ. ಈ ಪವಿತ್ರ ದಿನಗಳಲ್ಲಿ ನಾವು ಕ್ರಿಸ್ತನ ವಾಕ್ಯಗಳನ್ನು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಪ್ರಿಯ ದೈವಜನರೇ, ಓದಿದಂಥ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ದೇವರು ಇಸ್ರಾಯೇಲ್ ಜನರ ಮೇಲೆ ಇಟ್ಟಂತ ಅತಿಶಯವಾದಂಥ ಪ್ರೀತಿಯನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ದ್ರಾಕ್ಷಾ ತೋಟ ಎಂಬುದಾಗಿ ಹೇಳಿದ್ರೆ ಇಸ್ರಾಯೇಲ್ ಜನರು ನೋಡ್ತೇವೆ, ಒಕ್ಕಲಿಗರು ಅಂತ ಹೇಳಿದ್ರೆ ಯಹೂದ್ಯರು ಅಂತೇಳಿ. ದೇವರು ಇಸ್ರಾಯೇಲ್ ಜನರನ್ನು ರಕ್ಷಿಸೋಕ್ಕಾಗಿನೇ, ಕಾಪಾಡೋದಕ್ಕಾಗಿನೇ ಎಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾನೆ. ಇಲ್ಲಿ ಯಹೂದ್ಯರು ಅವರನ್ನು ತಿರಸ್ಕರಿಸಿದರು ಮತ್ತು ಅನೇಕ ಪ್ರವಾದಿಗಳು ಬಂದು ಹೋದರು. ಆದರೆ ಯಹೂದ್ಯರು ಯಾರೂ ಅವರನ್ನು ಸ್ವೀಕರಿಸಲಿಲ್ಲ. ಅನೇಕರನ್ನ ಅವಮಾನಪಡಿಸಿದರು, ತಿರಸ್ಕರಿಸಿದರು, ಹೊಡೆದರು, ಕೊಂದು ಹಾಕಿದರು. ಹೀಗೆ ಯಹೂದ್ಯರು ದೇವರ ಮಾತನ್ನ ನಿರ್ಲಕ್ಷ್ಯ ಮಾಡಿದರು. ಅಷ್ಟು ಮಾತ್ರವಲ್ಲ, ದೈವ ಜನರು ಮಾತುಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಿದರು. ಇವತ್ತು ದಿನಗಳಲ್ಲಿ ನೋಡುತ್ತೇವೆ ಪ್ರೇರೆ, ಅನೇಕರು ಕೂಡ ದೇವರ ಮಾತನ್ನ ನಿರ್ಲಕ್ಷ್ಯ ಮಾಡುವಂಥದ್ದನ್ನು ನೋಡುತ್ತೇವೆ. ಒಂದು ಕಿವಿಯಲ್ಲಿ ಕೇಳುವಂಥದ್ದು, ಮತ್ತೊಂದು ಕಿವಿಯಲ್ಲಿ ಬಿಡುವಂಥ ಜನಗಳನ್ನ ನೋಡ್ತಾ ಇದ್ದೇವೆ. ಕಡೆಯದಾಗಿ ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಬರಬೇಕಾಯಿತು. ನೋಡಿ, ಆ ಮಾತನ್ನು ಹೇಳುವಾಗ ಕೊನೆಯದಾಗಿ ತನ್ನ ಮಗನನ್ನು ಕಳಿಸ್ಕೊಟ್ರೆ ಮಗನನ್ನು ಕೊಂದು ಹಾಕಿದರು. ಇವತ್ತು ದೇವರು ನಮ್ಮ ರಕ್ಷಿಸುವುದಕ್ಕಾಗಿ ಆತನು ಇಷ್ಟಪಡ್ತಾ ಇದ್ದಾನೆ. ಆತನನ್ನ ಅನೇಕರು ಹಿಂಸಿಸಿದರು, ಆತನನ್ನು ಅವಮಾನಪಡಿಸಿದರು, ತಿರಸ್ಕಾರ ಮಾಡಿದರೂ ಕೂಡ ಯೇಸು ತನ್ನ ಜನರ ಮೇಲೆ ಇಟ್ಟಂತ ಪ್ರೀತಿ ಕಮ್ಮಿ ಆಗಲಿಲ್ಲ. ಪ್ರೇರೆ, ಯೇಸು ಕ್ರಿಸ್ತನು ಜನರ ಮೇಲಿರ್ತಕ್ಕಂಥ ಪಾಪ ದೋಷವನ್ನು ಪರಿಹರಿಸಕ್ಕಾಗಿಯೇ ಈ ಲೋಕಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನ ಭಾವನೆಯಿಂದ ದರಿಗಿಳಿದು ಬಂದಂತ ರಕ್ಷಕನಾತನಾಗಿದ್ದಾನೆ. ಪ್ರೇರೆ, ಎಲ್ಲರೂ ಬಿಟ್ಟಂತ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಆತನ ಮೂಲೆಗಲ್ಲಾಗಿದ್ದಾನೆ. ಆತನಿಂದನೇ ನಮಗೆ ರಕ್ಷಣೆ ಇದೆ, ಆತನಿಂದನೇ ನಮಗೆ ನಿರೀಕ್ಷೆ ಇದೆ, ಆತನಿಂದ ನಮಗೆ ಪುನರುತ್ಥಾನವಿದೆ. ಪ್ರೇರೆ, ಆ ಪಾಪದ ಕೊಂಡಿಯನ್ನ ಮುರಿದು ಹಾಕಿದಕ್ಕೋಸ್ಕರನೇ ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದ. ತನ್ನ ದೈವತ್ವವನ್ನು ಬಿಟ್ಟು ಸಾಮಾನ್ಯ ಮನುಷ್ಯನಾಗಿ ಬಂದು ನಮಗೋಸ್ಕರ ನಿಂದೆಗಳನ್ನು, ಅವಮಾನಗಳನ್ನು, ತಿರಸ್ಕಾರ ಎಲ್ಲವನ್ನು ಕೂಡ ಸಹಿಸಿಕೊಂಡು ತಗ್ಗಿಸಿಕೊಂಡು ತನ್ನ ಪ್ರಾಣವನ್ನೇ ನಮಗೋಸ್ಕರವಾಗಿ ಯಜ್ಞವಾಗಿ ಅರ್ಪಣೆ ಮಾಡಿ ತಿರುಗಿ ಪುನರುತ್ಥಾನವಾಗಿ ಎದ್ದಂಥ ದೇವರು, ಜಯ ಧ್ವಜ ಹಿಡಿದಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಸೈತಾನನ ಅನೇಕ ವಿಧವಾದಂತಹ ಹೋರಾಟಗಳು ನಮ್ಮ ಜೀವನದಲ್ಲಿ ತಂದಾಗಲೂ ಕೂಡ ಸೋತು ಹೋಗದೆ ನಾವು ಜಯವನ್ನು ಹೊಂದಿಕೊಳ್ಬೇಕಂದ್ರೆ ನಾವು ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಳ್ಬೇಕು. ಪ್ರೇರೆ, ಆತನು ದೇವರು ಕೊಟ್ಟಂತ ಕೆಲಸದ ಉದ್ದೇಶಗಳನ್ನ ಸಂಪೂರ್ಣವಾಗಿ ನೆರವೇರಿಸಿದ. ಇವತ್ತು ನಾವು ಕೂಡ
ದೇವರು ನಮ್ಮನ್ನು ಕರೆತಂದಂಥ ಉದ್ದೇಶ ಈ ಲೋಕಕ್ಕೆ ಪರಿಪೂರ್ಣ ನೆರವೇರಬೇಕಂದ್ರೆ ನಾವು ಕರ್ತನ ಮಹಿಮೆಗಾಗಿ ಜೀವಿಸಬೇಕು. ನಮ್ಮನ್ನು ನಾವು ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಬೇಕು. ದೀನತೆಯಿಂದ ಆತನ ಎದುರು ನೋಡಬೇಕು. ನಮ್ಮನ್ನು ತಗ್ಗಿಸಿಕೊಂಡು ಆತನ ಎರಡನೇ ಬರೋಣಗಾಗಿ ಸಿದ್ಧರಾಗೋಣ. ಬನ್ನಿ ಪ್ರಿಯರೇ, ಪ್ರಾರ್ಥಿಸೋಣ. ಪರಿಶುದ್ಧನೂ ಸರ್ವಶಕ್ತನಾದಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧವಾದಂಥ ದಿನಗಳಲ್ಲಿ ನಾವು ನಿನ್ನ ಸಮ್ಮುಖವನ್ನು ಅನುಭವಿಸುವಂತೆ ಸ್ತುತಿಸಿ ಮಹಿಮೆಪಡಿಸುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದೇವ, ಮಾನವರಾದ ನಾವು ಯಾವ ಗಣ್ಣಿಗೆ ಬಾರದಂಥವರು ಸ್ವಾಮಿ, ನಿನ್ನ ವಿರುದ್ಧವಾಗಿ, ಪರಲೋಕ ವಿರುದ್ಧವಾಗಿ ನಾವು ತಪ್ಪು ದೋಷ ಮಾಡಿದ ಕ್ಷಮಿಸು, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ಕರ್ತನೆ. ದೇವ, ಯಾರು ಈ ದಿನ ಉಪವಾಸಗೊಂಡು ಪ್ರಾರ್ಥಿಸ್ತಾ ಇದ್ದಾರೋ ಪ್ರತಿಯೊಂದು ಪ್ರಾರ್ಥನೆಗೆ ಜಯವನ್ನು ಕೊಟ್ಟು ನಡೆಸು ಕರ್ತನೆ. ಈ ದಿನ ಪ್ರತಿಯೊಬ್ಬ ಸುವಾರ್ಥಿಕರನ್ನ, ಸಂಘ ಸಂಸ್ಥೆಗಳನ್ನು, ಪ್ರತಿಯೊಬ್ಬ ಮಿಷನರಿ ಸೇವೆಯನ್ನು, ಮೇಲೆ ಚರ್ಚಸ್ಗಳನ್ನು ಬಲಗೊಳಿಸಿ ನಡೆಸು ದೇವ. ಪ್ರತಿಯೊಂದು ಕಡೆ ನಿನ್ನ ನಾಮ ಪ್ರಕಟವಾಗಲಿ, ಅನೇಕರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲಿ ಕರ್ತನೆ. ನಿನ್ನ ಆತ್ಮನ ಬಲದಿಂದ ತುಂಬಿಸು ಕರ್ತನೆ. ಇವತ್ತು ದೇವ, ಅನೇಕರು ತಮ್ಮ ಸ್ವಾರ್ಥತೆಯಿಂದ ಜೀವಿಸುವುದನ್ನು ನೋಡ್ತಾ ಇದ್ದೇವೆ ದೇವ. ಅಂಥವ್ರನ್ನ ಹೃದಯಗಳನ್ನು ಬದಲಾಯಿಸಬೇಕಾಗಿ ನಾನು ಬೇಡಿಕೊಳ್ಳುವಂತನಾಗಿದ್ದೇನೆ ದೇವರೇ. ನಿನ್ನನ್ನು ನೀನು ತಗ್ಗಿಸಿಕೊಳ್ಳದೆ ಹೋಗಿದ್ರೆ ನಾವು ಯಾರು ಇರ್ತಿದ್ದಿಲ್ಲ ಸ್ವಾಮಿ. ಆದರೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದು ಮಾನವನ ಮೇಲಿರ್ತಕ್ಕಂಥ ಪಾಪ ದೋಷಗಳನ್ನೆಲ್ಲ ಪರಿಹರಿಸಿ ನಿನ್ನ ಪರಿಶುದ್ಧವಾದಂಥ ದೇವ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದೆಯಪ್ಪ, ಸ್ತೋತ್ರ. ವಿಶ್ವಾಣಿ ಪರಿಚರ್ಯಕ್ಕಾಗಿ ಪ್ರಾರ್ಥಿಸಿ ಸಹಾಯ ಮಾಡುವಂಥ ದಾನಿಗಳ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಅನೇಕ ಸಭೆಗಳು ಬಾಗಿಲು ತೆರೆಯಲ್ಪಟ್ಟಿದ್ದಾವೆ. ಅನೇಕ ಸೇವಕರು ಸೇವೆಯನ್ನು ಎಷ್ಟೋ ಬಲಪಡಿಸ್ತಾ ಇದ್ದಾರೆ. ಸ್ತೋತ್ರಪ್ಪ, ಆಶೀರ್ವದಿಸು ನಡೆಸಿ ಕರ್ತನೆ. ದೇವ, ಮುಖ್ಯವಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಕರ್ತನೆ. ಯಾರು ಕಷ್ಟ, ಕಣ್ಣೀರು, ಬಾಧೆ, ಸಮಸ್ಯೆಲಿದ್ರು ಬಿಡದೆ ಪಾಸು. ಈ ದಿನ ದೇವ, ಹುಟ್ಟು ಹಬ್ಬವನ್ನು ಹಾಗೆ ವಿವಾಹ ದಿನ ಕಂಡಂಥ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು, ಬಲಪಡಿಸು. ಆಧ್ಯಾತ್ಮಿಕವಾದಂಥ ಜೀವನದಲ್ಲಿ ಹೆಚ್ಚಾಗಿ ಬೆಳೆದು ನಿನ್ನ ಸಾಕ್ಷಿಗಳಾಗಿ ಉಪಯೋಗವಾಗಲಿ ಕರ್ತನೆ. ಮುಂದಿನ ಎಲ್ಲಾ ದಿನಗಳು ಕೂಡ ಶುಭವೂ ಕೃಪೆಯೂ ಹಿಂಬಾಲಿಸಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇವೆ ಪರಲೋಕದ ತಂದೆ, ಆಮೆನ್. ಯೇಸುವನ್ನೇ ನೀವು ನಂಬಿದರೆ ನಿಶ್ಚಯವಾಗಿಯೇ, ಯೇಸುವನ್ನೇ ನೀವು ನಂಬಿದರೆ ನಿಶ್ಚಯವಾಗಿಯೇ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳುವಿರಿ. ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳುವಿರಿ. ದೇವರು ಲೋಕದ ಮೇಲೆ ಸೋ ಪ್ರೀತಿಯ ನೀಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನು. ಇದುವೇ ಶುಭವಾರ್ತೆ. ದೇವರು ಲೋಕದ ಮೇಲೆ ಸೋ ಪ್ರೀತಿಯ ನೀಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನು. ಇದುವೇ ಶುಭವಾರ್ತೆ. ಇದುವೇ ಶುಭವಾರ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.